Okay, please turn your Bible, 1 Corinthians chapter 16 and verse 13 and 14. ಎಚ್ಚರವಾಗಿರಿ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ಬಲಗೊಳ್ಳಿರಿ. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರಬೇಕಾದ್ರೆ ದ ಫಸ್ಟ್ ಲೆಟರ್ನಲ್ಲಿ, ಫಸ್ಟ್ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ಎಂಡ್ ಭಾಗದಲ್ಲಿ ಆತನ ಕೊನೆಯದಾಗಿ ಮಾತನಾಡುವ ಅನೇಕ ವಿಷಯಗಳನ್ನು ಆತನ ಹೇಳ್ತಾ ಬಂದು ಕೊನೆಯದಾಗ ಆತನ ಹೇಳುವ ವಿಷಯನ ಅಂದ್ರೆ, ಸಭೆಯವರೇ ಎಚ್ಚರವಾಗಿರಿ, ಚರ್ಚ್ ಅವೈಕ್, ಎಚ್ಚರವಾಗಿರಿ ಎಂಬುದಾಗಿ ನೋಡ್ಬೇಕಾದ್ರೆ ಏನು ನಾವು ಹಂಗಾದ್ರೆ ನಾವು ಮಲ್ಕೊಂಡಿದ್ದೀವಾ, ನಿದ್ದೆ ಮಾಡ್ತಾ ಇದ್ದೀವಾ? ಎಸ್. ಎಂತ ನಿದ್ದೆ ಇದು? ಆತ್ಮಿಕವಾದಂತ ನಿದ್ದೆ, ಆತ್ಮಿಕವಾದ ತೂಕಡಿಕೆ, ಕರೆಕ್ಟ್. ಆತ್ಮಿಕವಾದ ಆಲಸ್ಯತನ, ಗೊರಕೆನಾ? ಹತ್ತರಕ್ಕೆ ಆತ್ಮಿಕವಾಗಿ ಗೊರಕೆನೈತಾ? ನಾನು ಫಸ್ಟ್ ಟೈಮ್ ಕೇಳಿದ್ದಪ್ಪ ಇದು. ಓಕೆ, ಅಂದ್ರೆ ದೇವರಿಂದನೇ ದೂರ ಹೋಗ್ಬಿಡ್ತಾರ ಅವರು. ಪೌಲನ ಹೇಳ್ತಾ ಇದ್ದಾನೆ, ಸಭೆಯವರೇ ಎಚ್ಚರವಾಗಿರ್ರಿ. ಇನ್ನು ಎಷ್ಟು ನಾನು ನಿಮ್ಮನ್ನು ಸಹಿಸ್ಕೊಳ್ಬೇಕು, ಇನ್ನು ಎಷ್ಟು ಉಪದೇಶಗಳು ನಾನು ಮಾಡಬೇಕು, ಇನ್ನು ಏನೆಲ್ಲ ಹೇಳಬೇಕು. ಪ್ರೀತಿಯುಳ್ಳ ದೇವ್ರ ಜನರ ಕೇಳಿಸ್ಕೊಳ್ರಿ, ಒಂದು ನಿಮಿಷ ನನ್ನ ಕಡೆ ಕೇಳಿಸ್ಕೊಳ್ರಿ. ದೇವರು ನಮ್ಮನ್ನು ಎಚ್ಚರವಾಗಿರ್ಲಿಕ್ಕೆ ಇತಿಹಾಸವನ್ನ ದೇವರು ನಮ್ಮನ್ನು ಸೃಷ್ಟಿಸಿ ಕೊಟ್ಟಿದ್ದಾನೆ. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಿಂದ ಹಿಡಿದು ಆಲ್ಮೋಸ್ಟ್ ಕೀರ್ತನೆಗಳ ತನಕ ಬರಬೇಕಾದ್ರೆ ಅನೇಕ ಇತಿಹಾಸಗಳನ್ನ ದೇವರು ಕೊಟ್ಟಿದ್ದಾನೆ. ಆ ಇತಿಹಾಸದಲ್ಲಿ ದೇವರು ಒಳ್ಳೆಯದನ್ನು ತೋರಿಸಿದ್ದಾನೆ, ಆ ಒಳ್ಳೆತನಕ್ಕೆ ಸಿಕ್ಕುವ ಆಶೀರ್ವಾದಗಳನ್ನು ದೇವರು ತೋರಿಸಿದ್ದಾನೆ, ಆ ಒಳ್ಳೆತನಕ್ಕೆ ಇರುವ ದೇವರ ಸಂಬಂಧ ಏನಾಗಿದೆ ಎಂಬುದಾಗೂ ದೇವರು ತೋರಿಸಿದ್ದಾನೆ, ಆ ಒಳ್ಳೆತನದಿಂದ ದೇವರು ಹೇಗೆ ಬಾಳಿದರೆಂಬುದಾಗಿ ದೇವರು ತೋರಿಸಿದ್ದಾನೆ, ಆ ಒಳ್ಳೆತನದಿಂದ ದೇವರು ಅವರ ಜೀವಿತವನ್ನು ಹೇಗೆ ಅಭಿವೃದ್ಧಿಗೊಳಿಸಿದ್ದಾನೆ ಎಂಬುದಾಗಿ ದೇವರು ತೋರಿಸಿದ್ದಾನೆ. ಅಟ್ ದ ಸೇಮ್ ಟೈಮ್ ಅವರು ಪಾಪ ಮಾಡುವಾಗ, ಹಳೆ ಒಡಂಬಡಿಕೆ ಕಾಲದ ಜನರು ತಪ್ಪು ಮಾಡುವಾಗ, ವಿಗ್ರಹಾರಾಧನೆಗಳು ಮಾಡಬೇಕಾದ್ರೆ, ವ್ಯಭಿಚಾರಗಳನ್ನ ಮಾಡಬೇಕಾದ್ರೆ, ಅವರು ದೇವರಿಂದ ದೂರವಾಗಿ ಜೀವಿಸಬೇಕಾದ್ರೆ ಎಂಥ ನ್ಯಾಯ ತೀರ್ಪು ಅವ್ರ ಮೇಲೆ ಬಂದಿದೆ ಎಂಬುದಾಗಿ ಕೂಡ ದೇವರು ನಮಗೆ ತೋರಿಸಿದ್ದಾನೆ. ಹಲೋ ಚರ್ಚ್, ದೇವರು ಎಲ್ಲ ಇತಿಹಾಸವನ್ನ ದೇವರು ನಮಗೆ ನಿರ್ಮಿಸಿ ಓಪನ್ ಮಾಡಿ ದೇವರು ನಮಗೆ ತೋರಿಸಿದ್ದಾನೆ. ಯಾವುದು ಕೂಡ ಹೈಡ್ ಅಂಡ್ ಸಿಕ್ ಆಗಿಲ್ಲ, ಯಾವುದು ದೇವರು ಮುಚ್ಚಿಟ್ಟಿಲ್ಲ. ದೇವರು ಎಲ್ಲವನ್ನ ಓಪನ್ ಮಾಡಿ ತೋರಿಸಿದ್ದಾನೆ. ಎಲ್ಲರ ಜೀವಿತದಿಂದನೂ ದೇವರು ನಮಗೆ ಓಪನ್ ಮಾಡಿ ತೋರಿಸಿದ್ದಾನೆ. ಕೆಲವು ಮಹಾನ್ ನಾಯಕರುಗಳು ಬೈಬಲ್ ಅಲ್ಲಿ ಇದ್ದಾರೆ, ದ ಸೂಪರ್ ಹೀರೋಸ್ ಬೈಬಲ್ ಅಲ್ಲಿ. ಆ ಸೂಪರ್ ಹೀರೋಸ್ ನಲ್ಲಿ ಕೂಡ ನಡೆದಂತ ತಪ್ಪುಗಳನ್ನು ಕೂಡ ದೇವರು ಎತ್ತಿ ತೋರಿಸಿದ್ದಾನೆ. ಹಲೋ ಪ್ರೈಸ್ ದಿ ಲಾರ್ಡ್. ಅವರ ತಪ್ಪುಗಳನ್ನು ಕೂಡ ಎತ್ತಿ ತೋರಿಸಿದ್ದಾನೆ. ನಾವು ಹೇಳ್ತೀವಿ ನಂಬಿಕೆಯಲ್ಲಿ ಮಹಾಪುರುಷನ ಯಾರಾಗಿದ್ದಾನೆ? ಅಬ್ರಹಾಮನಾಗಿದ್ದಾನೆ ಎಂಬುದಾಗಿ. ಅಬ್ರಹಾಮನ ಎಲ್ಲ ಒಳ್ಳೆತನಗಳನ್ನ ದೇವರು ತೋರಿಸಿದ್ದಾನೆ. ಅಬ್ರಹಾಮನ ದೇವರು ಆಶೀರ್ವದಿಸಿದ್ದಾನೆ. ಎಷ್ಟು ಆಶೀರ್ವದಿಸಿದ್ದಾನೆ ಅಂದ್ರೆ ಅವನ ಕೈಗೆ ಎಣಿಸ್ಲಿಕ್ಕೆ ಆಗದೇ ಇರುವಷ್ಟು ದೇವರು ಅವನನ್ನು ಆಶೀರ್ವದಿಸಿದ್ದಾನೆ, ಅಬ್ರಹಾಮನನ್ನ. ಅಟ್ ದ ಸೇಮ್ ಟೈಮ್ ಅಬ್ರಹಾಮನಿಗೆ ಸಂತತಿಗಳನ್ನು ಕೊಡುವ ದೇವರು ಎಲ್ಲಾ ದೇಶಕ್ಕೆ ನಿನ್ನನ್ನ ತಂದೆಯಾಗಿ ಮಾಡ್ತೀನಿ ಎಂಬುದಾಗಿ, ಯು ಆರ್ ದ ಫಾದರ್ ಆಫ್ ದ ನೇಷನ್ಸ್, ರಾಷ್ಟ್ರಗಳಿಗೆ ನಾನು ನಿನ್ನನ್ನ ತಂದೆಯಾಗಿ ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿ ಅವನನ್ನು ಆಶೀರ್ವದಿಸಿ ಆಶೀರ್ವಾದನ ತೋರಿಸಿದ ದೇವರು ಅವನ ತಪ್ಪುಗಳನ್ನೂ ಕೂಡ ದೇವರು ತೋರಿಸಿದ್ದಾನೆ. ಎಲ್ಲಿ ತೋರಿಸಿದ್ದಾನೆ? ಐಗುಪ್ತ ದೇಶದಲ್ಲಿ ಹೋಗ್ಬೇಕಾದ್ರೆ ಪ್ರಾಣ ಭಯದಿಂದ ತನ್ನ ಸ್ವಂತ ಹೆಂಡತಿನ ತಂಗಿ ಅಂತಂದು ಹೇಳಿ ಆ ಒಂದು ಸುಳ್ಳು ಇವತ್ತು ಜಸ್ಟ್ ಒನ್ ಲೈರ್. ಎಷ್ಟು ನಾನು ಹೇಳ್ಬೋದ್ರಿ ನಿಮಗೆ ಬೈಬಲಲ್ಲಿ. ಮೋಶೆಯನ್ನ ತಗೊಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಮೋಶೆನ ದೇವರು ಆಶೀರ್ವದಿಸಿ ಉನ್ನತವಾದಂಥ ಸ್ಥಿತಿಗೆ ತಂದು ಮಹಾನಾಯಕನನ್ನಾಗಿ ಅವನನ್ನು ಆಶೀರ್ವದಿಸಿ ಮೋಶೆನ ನಡೆಸುತ್ತಾ ಇರುವಾಗಲೇ ಅವನ ತಪ್ಪುಗಳನ್ನು ದೇವರು ತೋರಿಸಿದ್ದಾನೆ. ದಾವೀದನ ಎಲ್ಲ ಒಳ್ಳೆತನಗಳನ್ನ ದೇವರು ತೋರಿಸಿದ್ದಾನೆ. ಅವನ ಬಾಲಕನಾಗಿದ್ದಾಗಿಂದನು, ಅವನ ಕುರುಬನಾಗಿದ್ದಾಗಿಯೂ ಸಹ ತೋರಿಸಿದ್ದಾರೆ. ಗೊಲ್ಯಾತನನ್ನು ಕೊಲ್ಲಬೇಕಾದ್ರೂ ಅವನ ನಂಬಿಕೆಯನ್ನು ದೇವರು ತೋರಿಸಿದ್ದಾರೆ. ಅವನು ಸಿಂಹಾಸನದ ಮೇಲೆ ಕುತ್ಕೊಂಡಿರ್ಬೇಕಾದ್ರೂ ಅವನ ನಂಬಿಕೆಯನ್ನು ತೋರಿಸಿದ್ದಾರೆ. ಅವನ ಕೀರ್ತನೆಗಳನ್ನು ಬರೀಬೇಕಾದ್ರೂ ಅವನ ನಂಬಿಕೆಯನ್ನು ದೇವರು ತೋರಿಸಿದ್ದಾರೆ. ಅವನ ಆಶೀರ್ವಾದ, ಅವನ ಶ್ರೇಷ್ಠತೆ ಎಲ್ಲವನ್ನ ದೇವರು ತೋರಿಸಿ ಅಟ್ ದ ಸೇಮ್ ಟೈಮ್ ಅವನ ತಪ್ಪುಗಳನ್ನು ದೇವರು ತೋರಿಸಿದ್ದಾರೆ. ಅವನ ತಪ್ಪುಗಳನ್ನು ಕೂಡ ತೋರಿಸಿದ್ದಾರೆ. ಅವನು ಮಾಡಿದಂಥ 2 ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಅವನು ಮಾಡಿದ್ದು. ಮೊದಲನೇದಾಗಿ ಅವನು ಮಾಡಿದ ಮಿಸ್ಟೇಕ್ ಏನು? ಬೆತ್ಸೆಬಳನ್ನ
ಮೋಹಿಸುವುದಕ್ಕೋಸ್ಕರ ಬತ್ಸೇಬಳ ಜೊತೆಗೆ ಪಾಪ ಮಾಡೋದಕ್ಕೋಸ್ಕರ ಬರೀ ಅದು ಒಂದೇ ಪಾಪ ಮಾಡಲಿಲ್ಲ, ನಿರ್ದೋಷಿಯಾದಂಥ ಆಕೆ ಗಂಡನನ್ನು ಕೂಡ ಮಾಸ್ಟರ್ ಪ್ಲಾನ್ ಮಾಡಿ ಓಕೆ ಹೆಂಗೆ ಕೊಲಿಸಿದನು ಎಂಟೈರ್ ಡಿಟೇಲ್ ಆಗಿ ದೇವ್ರು ತೋರಿಸಿದ್ದಾರೆ. ಒಂದ್ ವೇಳೆ ನಾನು ನೆನೆಸ್ತೇನೆ, ಅಬ್ರಹಾಂ ಆಗಲಿ, ಮೋಶೆ ಆಗಲಿ, ದಾವಿದ ಆಗಲಿ, ಓಕೆ ಪರಲೋಕಕ್ಕೆ ಹೋದಾಗ ಓಕೆ ದೇವ್ರ ಹತ್ರ ಕೇಳಿರ್ಬೋದಾಗಿತ್ತೇನೋ, ಓಕೆ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ, ಎಲ್ಲವನ್ನ ಆ ಬೈಬಲಲ್ಲಿ ಬರ್ಸಿದ್ದೆ ಕರೆಕ್ಟ್, ಓಕೆ ಎಲ್ಲ ಓಕೆ, ಬಟ್ ಆದರೆ ನನ್ನ ತಪ್ಪುಗಳನ್ನೆಲ್ಲ ಯಾಕೆ ಅಲ್ಲಿ ತೋರಿಸಿದ್ದೀನಿ ನೀನು, ಯಾಕದನ್ನೆಲ್ಲ ಬರ್ದಿ ನೀನು ಕೇಳಿರ್ಬೋದು ಅವ್ರು ಪರಲೋಕಕ್ಕೆ ಹೋದಾಗ ಅವ್ರು ಮೂವರು. ಓಕೆ ಯಾಕೆ ದೇವ್ರೆ ಇವನ್ನೆಲ್ಲ ಯಾಕೆ ಇಲ್ಲೆಲ್ಲ ಬರೀ ಒಂದಿಷ್ಟು ಓಕೆ ಒಂದ್ ವೇಳೆ ನಿನ್ನ ಹತ್ರ ಏನಾದ್ರೂ ಎರೇಸರ್ ಇದ್ರೆ, ರಬ್ಬರ್ ಇದ್ರೆ ಒಂಚೂರು ಅಳಿಸ್ಬಿಡೋದನ್ನೆಲ್ಲ. ನಾವು ಭಾಳ ಜನರು ನಮ್ಮ ತಪ್ಪುಗಳನ್ನ ಯಾರಿಗೂ ಏನಾಗಬಾರ್ದು, ಹಲೋ, ನಮ್ಮ ತಪ್ಪುಗಳೇನೆ ಯಾರಿಗೇನಾಗಬಾರ್ದು, ಗೊತ್ತಾಗಬಾರ್ದು, ಕಾಣಬಾರ್ದು, ನಮ್ಮ ತಪ್ಪುಗಳನ್ನು ಕಾಣಬಾರ್ದು. ಮನುಷ್ಯರ ಮುಂದೆ ನಾವು ನಟನೆ ಮಾಡ್ಬೋದು, ದೇವರು ನಮ್ಮ ಅಂತರೇಂದ್ರಿಯಗಳನ್ನು ಶೋಧಿಸುವ ದೇವರಾಗಿದೆ. ನಮ್ಮ ಮನಸ್ಸುಗಳನ್ನ ದೇವರು ಶೋಧಿಸುವನಾಗಿದ್ದಾನೆ, ನಮ್ಮ ಕ್ರಿಯೆಗಳನ್ನೆಲ್ಲ ದೇವರು ತೋರಿಸುವನಾಗಿದ್ದಾನೆ. ಹಲೋ, ಎಲ್ಲರೂ ಹೇಳಿ ನಾನು ಹೇಳ್ಕೊಟ್ಟಂಗೆ, ನಾವು ದೇವರಿಗೆ ಪ್ರಶ್ನೆ ಮಾಡುವ ಜೋರಾಗಿ ಹೇಳ್ರಿ, ಏನಿಲ್ಲ, ಅಧಿಕಾರ ಇಲ್ಲ. ನಮಗೆ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ. ನಾನು ಬೈಬಲ್ ಓದ್ಬೇಕಾದ್ರೆ ಅವ್ರ ತಪ್ಪುಗಳನ್ನೆಲ್ಲ ದೇವ್ರು ಹೆಂಗ್ ತೋರಿಸಿದ. ರಾತ್ರಿ ಕೂಡ ನಾನು ಸಾಮುವೇಲನ ಬಗ್ಗೆ ಓದ್ತಾ ಇದ್ದೆ. ಸಾಮುವೇಲನ ಬಗ್ಗೆ, ಸಾಮುವೇಲನ ಹತ್ರ ಜನ ಬಂದು ಕೇಳ್ತಾರೆ, ಸಾಮುವೇಲ್ ನಿನ್ನ ಹಾಗೆ ನಿನ್ನ ಮಕ್ಕಳು ನಡೀತಾ ಇಲ್ಲ. ಸಾಮುವೇಲ್ ಎಂತ ಪ್ರವಾದಿ, ಜೀವಮಾನದಲ್ಲೆಲ್ಲ ದೇವರಿಗೋಸ್ಕರ ಪ್ರತಿಷ್ಠನಾದಂಥ ಪ್ರವಾದಿ, ಸಣ್ಣ ಬಾಲಕನಾಗಿದ್ದಾಗ ದೇವರ ಸನ್ನಿಧಾನದಲ್ಲಿ ಬೆಳೆದಿರುವಂಥ ಪ್ರವಾದಿ. ಅವನು ಮಾತನಾಡಿದ ಒಂದು ಪ್ರವಾದನೆಗೂ ಕೂಡ ಬಿದ್ದು ಹೋಗಿಲ್ಲ, ಅಂತಹ ಪ್ರವಾದಿ. ಅವನು ಜನ ಬಂದು ಹೇಳ್ತಾ ಇದ್ದಾರೆ, ಸಾಮುವೇಲ್ ನೀನೀಗ ಮುದುಕ ಆಗ್ಬಿಟ್ಟಿ, ನಿನಗೆ ವಯಸ್ಸಾಯ್ತು, ಈಗ ನಿನ್ನ ಹಾಗೆ ನಿನ್ನ ಮಕ್ಕಳು ನಡೀತಾ ಇಲ್ಲ. ಅದಕ್ಕೆ ಅವನು ಕೆಲಸ ಮಾಡು, ನಮಗೆ ಬೇರೊಬ್ಬ ರಾಜನನ್ನು, ಇತರ ಜನಾಂಗಗಳಿಗಿರುವ ರಾಜನಾಗಿ ನಮಗೂ ಒಬ್ಬ ರಾಜನನ್ನಾಗಿ ಮಾಡಿಕೊಡು. ಇದನ್ನು ಮಾತನಾಡ್ತಿರೋದು ಯಾರಿದು? ಅನ್ಯರು ಬಂದು ಸಾಮುವೇಲನಿಗೆ ಹೇಳ್ತಿದ್ದಾರೆ, ನಿನ್ನ ಹಾಗೆ ನಿನ್ನ ಮಕ್ಕಳು ನಡೀತಾ ಇಲ್ಲ. ಒಂದ್ ವೇಳೆ ಸಾಮುವೇಲ್ ಪರಲೋಕಕ್ಕೆ ಹೋದಾಗ ಕೇಳಿರ್ಬೋದು, ದೇವರ ಎಲ್ಲ ಕರೆಕ್ಟ್ ಇತ್ತು, ಅದು ಒಂಚೂರು ಯಾಕಪ್ಪ ಬೈಬಲಲ್ಲಿ ಬರೆದ್ಬಿಟ್ಟೆ ಅದನ್ನ. ಪ್ರೈಸ್ ದಿ ಲಾರ್ಡ್. ನಮ್ಮ ತಪ್ಪುಗಳನ್ನು ತೋರಿಸ್ತಾನೆ, ನಮ್ಮ ಮಕ್ಕಳ ತಪ್ಪುಗಳನ್ನು ದೇವ್ರು ತೋರಿಸ್ತಾನೆ. ನಾವು ಎಚ್ಚರವಾಗಿರಲು ದೇವರು ಇತಿಹಾಸವನ್ನ ದೇವ್ರು ನಮಗೆ ತೋರಿಸಿದ್ದಾನೆ. ಬೈಬಲಲ್ಲಿ ಎಂಟೈರ್ ಇತಿಹಾಸವನ್ನ ದೇವ್ರು ತೋರಿಸಿದ್ದಾನೆ. ಒಂದ್ ಕಡೆ ಆ ಇತಿಹಾಸದಲ್ಲಿ ಎಲ್ಲ ಒಳ್ಳೆತನನೂ ದೇವ್ರು ತೋರಿಸಿದ್ದಾರೆ, ಎಲ್ಲ ಕೆಟ್ಟತನಗಳನ್ನು ದೇವ್ರು ತೋರಿಸಿದ್ದಾರೆ. ಬಟ್ಟ ಬಯಲ್ ಮಾಡಿ ಇಟ್ಟಿದ್ದಾರೆ ದೇವ್ರು. ಆಮೇನ್. ಎಲ್ಲವನ್ನ ದೇವ್ರು ತೋರಿಸಿದ್ದಾರೆ. ದೇವರ ಮನೆಯಲ್ಲೆಲ್ಲ ಒಬ್ಬ ಮನುಷ್ಯನ ನಂಬಿಗಸ್ತನಂತೆ. ಗೊತ್ತವನು ಯಾರು? ಯಾರವನು? ಬೈಬಲ್ ಹೇಳ್ತಿದೆ, ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ. ಯಾರವನು? ಮೋಶೆ. ದೇವರ ಮನುಷ್ಯನಾದಂಥ ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ. ಆದಾಗ್ಯೂ ಓಕೆ ಅವನೊಂದು ದೊಡ್ಡ ಆಸೆ ಇಟ್ಕೊಂಡು 40 ವರ್ಷ ಪ್ರಯಾಣ ಮಾಡಿ ಮೋವಾಬರ ಬಯಲಿನಲ್ಲಿ ಬರಬೇಕಾದ್ರೆ ಅನ್ಕೊಂಡ್ಬಿಟ್ಟ, ನೆಕ್ಸ್ಟ್ ಇನ್ನು ಯೋರ್ದಾನ್ ಹೊಳೆ ದಾಟಿದ ತಕ್ಷಣ ಈಗ ನಾವು ಹೋಗ್ಬಿಡ್ತೀವಿ ಅಂತಂದೇಳಿ ದೇವ್ರು ಹೇಳಿದ್ರು, ಮೋಶೆ ಏನೋ ಯೋಚನೆ ಮಾಡ್ತಿದ್ದಲ್ಲ, ಏನು ಸ್ವಾಮಿ ಇಲ್ಲಿ ತನಕ ಬಂದಿದ್ದಾಯ್ತು, ಈಗ ಇಸ್ರಾಯೇಲರಿಗೆ 2ನೇ ಸಂತತಿಗೆ 2ನೇ ಧರ್ಮಶಾಸ್ತ್ರವನ್ನು ನಾನು ಬೋಧಿಸಿದಾಯ್ತು, ಎಲ್ಲ ಆಯ್ತು, ಐ ಆಮ್ ರೆಡಿ. ಓಕೆ ಮೋಸ್ಟ್ಲಿ ನನ್ಗನ್ಸ್ತದೆ ರಾತ್ರಿ ಎಲ್ಲ ಓಕೆ ಕನಸು ಕಂಡಿದ್ದಾನೆ. ರಾತ್ರಿ ಎಲ್ಲರನ್ನು ಕರೆದು, ಅವನು PA ಕರೆದು, ಮ್ಯಾನೇಜರ್ಗಳಿಗೆಲ್ಲ ಕರೆದು, ಮತ್ತು ಅವನ ರೈಟ್ ಹ್ಯಾಂಡ್ ಯಾರು ಜಾಶುವ ಕರೆದು ಎಲ್ಲ ಹೇಳಿದಾನೆ, ಎಲ್ಲ ರೆಡಿ ಆಗ್ರೋ, ಇನ್ನು ದೇವ್ರು ಏನ್ ಮಾಡ್ತಾ ಇದ್ದಾನೆ, ನಾಳೆ ನಮ್ಮನ್ನ ಯೋರ್ದಾನ್ ಹೊಳೆನ ದಾಟಿಸಿ ಕಾನಾನ್ ದೇಶವನ್ನ ದೇವ್ರು ವಾಗ್ದಾನ ಮಾಡಿದ್ದಾನೆ. ಇದಕ್ಕೋಸ್ಕರ 40 ವರ್ಷ ಕಾದಿದ್ದೀವಿ ನಾವು. ಆ ಕಡೆಯಿಂದ ಬಂದ್ರೆ 11 ದಿವಸದಲ್ಲೇ ಬಂದ್ಬಿಡ್ಬೋದಾಗಿತ್ತು, ಅದನ್ನ 40 ವರ್ಷ ರೌಂಡ್ ಹೊಡ್ಕೊಂಡು ಬಂದ್ವಿ. ಯಾರ ದೇಶದಿಂದ? ಜನರ ದೇಶದಿಂದ. ಪ್ರೈಸ್ ದಿ ಲಾರ್ಡ್. ಎಲ್ಲಿ? ಕಾದೇಶ್ ಬುಗ್ಗೆ ಹತ್ರ ಹೋಗಿ ಇಡೀ ದೇಶವನ್ನ ಸಂಚರಿಸ್ಕೊಂಡು ಅವ್ರು ನೋಡ್ಕೊಂಡು ಬಂದ್ರು. ಅದರಲ್ಲಿ 10 ಜನ ಹೇಳಿದ್ರು ನಾವು ಹೋಗೋದು ಬೇಡ ಅಂತಂದು ಹೇಳಿ. ಅವರ ಒಂದು ಅಪನಂಬಿಕೆಯಿಂದ 40 ವರ್ಷ ನಾವು ಇನ್ನ ಟೈಮ್ ತಗೊಂಡ್ವಿ. 38 ಇಯರ್ಸ್ ಅಲ್ಲಿಂದ 38 ಇಯರ್ಸ್ ಓಕೆ ಆಲ್ಮೋಸ್ಟ್ 40 ಇಯರ್ಸ್ ಅಲ್ಲಿ ಬರೋಷ್ಟೊತ್ತಿಗೆ ಅವರು ಓಕೆ ಈಗ ನಾನು ರೆಡಿ ಆಗಿದ್ದೇನೆ, ಆ ದೇಶವನ್ನು ಕಾಲಿಟ್ಟು ನಾನು ಆ ದೇಶವನ್ನು ಸ್ವತಂತ್ರಿಸ್ಕೊಳ್ಬೇಕು. ಬಹಳ ಆಸೆ ಪಟ್ಟಿದ್ದಾನೆ, ಸಂತೋಷ ಪಟ್ಟಿದ್ದಾನೆ. ಆದ್ರೆ ದೇವ್ರು ಬೆಳಗ್ಗೆ ಬಂದು ಹೇಳ್ತಾ ಇದ್ದಾರೆ, ಓಕೆ ಮೋಶೆ ಬಾಯ್ಲಿ, ಏನು
ಹತ್ತಿ ಬೆಟ್ಟವನ. ಯಾವ ಬೆಟ್ಟ ಇದು? ನೆಬೋ ಪರ್ವತ. ಹತ್ತು ಈ ಬೆಟ್ಟ, ಇಬ್ಬರೇ ಹೋಗೋಣ. ದೇವ್ರು ಹಿಂಗೆ ಮೆಲ್ಲ ಕೈ ಹಾಕಿದ ಅವನ ಮೇಲೆ. ಮೋಸಸ್ ಕಮ್ ಲೆಟ್ಸ್ ಗೋ. ಓಕೆ, ಪ್ರೈಸ್ ಇಲ್ಲ, ಜೋಬಾರಾಗ್ಲಿ. ಓಕೆ, ದೇವ್ರು ಕರೆದಿದ್ದ, ಸೈಲೆಂಟ್ ಹಾಕದ. ಮೋಶೆ ಬಾ ಹೋಗೋಣ ಅಂತ ತಕ್ಷಣ ಅನ್ಕೊಂಬಿಟ್ಟ ಮೋಶೆ. ಹಲ್ಲೆಲೂಯಾ. ಮೋಸ್ಟ್ಲಿ ಇವನೇನು ಅನ್ಕೊಂಡ ಅಂದ್ರೆ, ಮೋಶೆ ಏನು ಅನ್ಕೊಂಡ ಅಂದ್ರೆ, ಫಸ್ಟ್ ಸೀನಾಯಿ ಬೆಟ್ಟ ಹತ್ತಿದ್ನಲ್ಲ, ಅಲ್ಲೆಲ್ಲ ಧರ್ಮಶಾಸ್ತ್ರವನ್ನೆಲ್ಲ ಕೊಟ್ಟು, ಸ್ಟ್ರಕ್ಚರ್ ಎಲ್ಲ ಕೊಟ್ಟು, ಓಕೆ ನಾನು ಎಲ್ಲ ದೇವ್ರು ಏನು ಹೇಳಿದ್ರೆ ಎಲ್ಲ ಮಾಡಿಬಿಟ್ಟೆ. ದೇವ್ರು ಬರೀ ಅಂದ್ರು, ಎಲ್ಲರೂ ಹೇಳ್ರಿ ಬರದೆ. ಜೋರಾಗಿ ಹೇಳ್ರಿ ಬರದೆ. ದೇವ್ರು ನೋಡಂದ್ರು, ದೇವ್ರು ಕಟ್ಟಂದ್ರು, ದೇವ್ರು ಸಿದ್ಧ ಮಾಡಂದ್ರು, ದೇವ್ರು ನಡೆಸಂದ್ರು, ದೇವ್ರು ಮಹತ್ ಕಾರ್ಯ ಮಾಡಂದ್ರು, ದೇವ್ರು ನೀರು ಕೊಡಂದ್ರು, ಬಂಡೆಗೆ ಮಾತಾಡಂದ್ರು, ಮಾತಾಡದೆ ಓಡದೆ ಅಲ್ಲ, ಎಲ್ಲ ಆಯ್ತು. ಓಕೆ, 40 ವರ್ಷ ಆಗಿದ್ಮೇಲೆ ಈಗ ಬಂದಿದ ತಕ್ಷಣ ಮೋಶ ಅನ್ಕೊಂಡ್ಬಿಟ್ಟ, ಓಕೆ ಈಗ ದೇವ್ರು ಇನ್ನೂ ಏನೋ ಸ್ಪೆಷಲ್ ಆಗಿ ಹೇಳ್ತಾ ಇದೆ ನನಗೆ. ಓಕೆ, ಮೋಸ್ಟ್ಲಿ ನನಗನ್ಸುತ್ತೆ ದೇವ್ರು ನನ್ನ ಕಿರೀಟ ಇಟ್ಟಿದಾನೀಗ. ಕಿರೀಟ ಇಟ್ಟು ನನ್ನ ಕೈಗಳನ್ನು ಬಲಪಡಿಸಿ, ಅದಕ್ಕೆ ಅವನು ಮೋಶ ಕಣ್ಣೇನಾಗಿರ್ಲಿಲ್ಲ. ಇವನ್ ಮೊಬೈಲ್ ಎಲ್ಲ ಚಸ್ಮಾ ಕಣ್ಣ ಇವನು. ಓಕೆ, ಮೋಶ ಕಣ್ಣು ಏನಾಗ್ಲಿಲ್ಲಂತೆ, ಅವ್ನು ನಮ್ಮ ಥರ ಸ್ಪೆಕ್ಟ್ ಹಾಕೊಂಡಿಲ್ಲ ಅವನು. ಓಕೆ, ಅವ್ನು ಹಿಂಗೆ ತೋರ್ಸಿಂಗ, ಅವ್ನ ಶಕ್ತಿ ಏನಾಗಿಲ್ಲ, ಅವ್ನ ಶಕ್ತಿ ಏನಾಗಿಲ್ಲ, ಕುಂದೆ ಹೋಗಿಲ್ಲ. ಅವ್ನ ಕಾಲು ಸ್ಟ್ರಾಂಗ್ ಆಗಿದೆ, ಕೈ ಸ್ಟ್ರಾಂಗ್ ಆಗಿದೆ, ಹಾರ್ಟ್ ಸ್ಟ್ರಾಂಗ್, ಎಲ್ಲ ಸ್ಟ್ರಾಂಗ್ ಆಗಿದೆ. ಅನ್ಕೊಂಬಿಟ್ಟ ಈಗ ಏನೋ ದೇವ್ರು ನನ್ನ ಕಿರೀಟ ಆಗಿ ರಾಜನ್ ಥರ ನಾನು ಯಾವ ದೇಶಕ್ಕೆ ಹೋಗ್ತೀನಿ ಈಗ, ಕಾನಾನ್ ದೇಶದಲ್ಲಿ ನಾನು ಕಾಲಿಡ್ತೀನಿ ಅಂದ. ದೇವ್ರ ಮೆಲ್ಲಗೆ ಸೈಲೆಂಟಾಗಿ ಬಂದು, ಮೋಸಸ್ ಕಮ್ ಲೆಟ್ಸ್ ಗೋ, ಕಮ್ ಲೆಟ್ಸ್ ಗೋ. ಇವ್ನು ಅನ್ಕೊಂಬಿಟ್ಟ ಮೋಶೆ, ದೇವ್ರು ಕರೀತಾ ಇದ್ದಾರೆ, ಮೆಲ್ಲಕ್ಕೆ ಬಾ. ಇಬ್ಬರು ಮಾತಾಡ್ತಾ ಇವ್ನು ಕೇಳ್ದ, ಏನಿರ್ಬೋದು, ಫುಲ್ಲು ಯೋಚನೆ ಮಾಡ್ತಾ ಇದ್ದಾನೆ ಸಾಯಿಬ, ಏನಿರ್ಬೋದು. ಬಸ್ ದೇವ್ರೇನು ಮಾತಾಡಲಿ, ಸುಮ್ಮನೆ ಕರ್ಕೊಂಡು ಹೋಗ್ತಾರೆ. ಕಮ್ ಕಮ್ ಲೆಟ್ಸ್ ಗೋ, ಲೆಟ್ಸ್ ಗೋ. ಸುಮ್ಮನೆ ಎಲ್ಲ ಹತ್ತುತ್ತಾ ಇದ್ದಾರೆ, ಸೀದಾ ನೆಬೋ ಪರ್ವತನ ಮೇಲೆ ಹತ್ತುತ್ತಾ ಮಾತಾಡ್ತಾ ಫುಲ್ ಕನ್ಫ್ಯೂಷನ್ ಸಾಯಿಬ. ಇನ್ನ ಏನಿರ್ಬೋದು ಮೇಲೆ ಕತ್ತಿ. ಓಕೆ, ದೇವ್ರು ಒಂದು ಕ್ಷಣದಲ್ಲಿ ಬೆರ್ಷೆಬದಿಂದ ಹಿಡಿದು ದಾನ್ ತನಕ, ಓಕೆ ದಾನಿಂದ ಹಿಡಿದು ಬೆರ್ಷೆಬ ತನಕ, ಬೆರ್ಷೆಬದಿಂದ ಹಿಡಿದು ದಾನ್ ತನಕ ಎಲ್ಲವನ್ನ ದೇವ್ರು ಏನ್ ಮಾಡಿದ್ರು, ಮೋಶೆಗೆ ತೋರಿಸಿ. ಈಗ ದೇವ್ರು ಹೇಳ್ತಾ ಇದ್ದಾರೆ, ಮೋಸಸ್ ಯು ಮಸ್ಟ್ ಡೈ. ಮೋಶೆಗೆ ಹೇಳ್ತಾರೆ, ಮೋಸಸ್ ಯು ಮಸ್ಟ್ ಡೈ, ನೀನಿಲ್ಲಿ ಸಾಯ್ಬೇಕು. ಯು ಕೆನಾಟ್ ಎಂಟರ್ ದಿಸ್ ಪ್ರಾಮಿಸ್ ಲ್ಯಾಂಡ್. ನೀನು ಆ ದೇಶಕ್ಕೆ ನೀನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ಒಂದು ಫೇವರ್ ನಾನು ನಿನಗೆ ಮಾಡ್ತೀನಿ, ನಾನು ನಿನಗೆ ಫೇವರ್ ಮಾಡ್ತೀನಿ. ಒಂದ್ಸತಿ ನೀನು ಹೇಳಿದ್ದೆಲ್ಲ, ಓಕೆ ದೇವ್ರೆ ನಾನು ನಿನ್ನ ನೋಡ್ಬೇಕಂತ ಹೇಳಿದಾಗೆ ನೀನು ಫ್ರಂಟ್ ಅಂತ ನೋಡೋಕ್ಕಾಗಲ್ಲ, ನಾನು ನಿಂಗೆ ಜಸ್ಟ್ ಹೋಗ್ತೀನಿ, ಯು ಕ್ಯಾನ್ ಸಿ ಮೈ ಬ್ಯಾಕ್. ಈಗ ನಾನು ಇನ್ನು ಫ್ರಂಟಲ್ಲಿ ನಾನು ನಿನಗೆ ಇಡೀ ದೇಶ ನಾನು ತೋರಿಸ್ತೇನೆ. ಯು ಜಸ್ಟ್ ಸಿ ದ ಪ್ರಾಮಿಸ್ ಲ್ಯಾಂಡ್. ಜಸ್ಟ್ ಈ ದೇಶವನ್ನು ಮಾತ್ರ ನೀನು ನೋಡು, ಮತ್ತು ನೀನೇನು ಮಾಡು. ದೇವ್ರು ಹೆಂಗ್ ಬಂದಾನ ಗೊತ್ತಾ ಇಲ್ಲಿ? ಅರೇ ಅವ್ನ ಪ್ರಾಣ ತೆಗೆಯೋನಾಗಿ ಬಂದಿದ್ದಾನೆ ಇಲ್ಲಿ. ಪ್ರೈಸ್ ಎಲ್ಲೋ. ಎಷ್ಟು ವರ್ಷ ಇವನಿಗೀಗ? 120 years, 120 ವರ್ಷ ಕಾದಂತ ದೇವರು ಈಗ ಅವನ ಪ್ರಾಣ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ದೇವರು. ಯು ಮಸ್ಟ್ ಡೈ. ಪ್ರೈಸ್ ಎಲ್ಲೋ. ಸತ್ತೋಗ್ಬಿಟ್ಟ ಮೋಶೆ, ಆ ದೇಶದಲ್ಲಿ ಸತ್ತೋದ. ದೇವರೇ ಏನ್ ಮಾಡಿದ್ರು ಅವನಿಗೆ? ಸಮಾಧಿ ಮಾಡ್ಬಿಟ್ರು ಅವನಿಗೆ. ದೇವರಿಗೆ ಜೀವನ ಕೊಡೋದು ಗೊತ್ತು, ದೇವ್ರಿಗೆ ಜೀವನ ಕಟ್ಟೋದು ಗೊತ್ತು, ದೇವ್ರಿಗೆ ಸಾಯಿಸೋದು ಗೊತ್ತು, ದೇವ್ರಿಗೆ ಸಮಾಧಿ ಮಾಡೋದು ಗೊತ್ತದೆ. ಪೌಲನ್ ಹೇಳ್ತಿದ್ದಾನೆ, ಎಚ್ಚರವಾಗಿರ್ರಿ ಡಿಯರ್ ಚರ್ಚ್, ಎಚ್ಚರವಾಗಿರ್ರಿ. ಇತಿಹಾಸದಲ್ಲಿ ದೇವ್ರು ಎಲ್ಲವನ್ನ ದೇವ್ರು ತೋರಿಸಿದ್ದಾನೆ. ಜಸ್ಟ್ ನಾನು ಬರೆಯೋದು ಒಂದು ತೋರಿಸಿದೆ. ಬೈಬಲ್ ಎಲ್ಲ ಸೂಪರ್ ಹೀರೋಸ್ಗಳನ್ನ ನಾನು ಬೇಕಾದ್ರೆ ನಿಮಗೆ ತೋರಿಸ್ಬೋದ್ರಿ, ಎಲ್ಲ ಸೂಪರ್ ಹೀರೋಸ್ನ. ನೆಕ್ಸ್ಟ್ ನಾವು ಬರ್ತೀವಿ ಕೀರ್ತನೆಗಳು, ನೆಕ್ಸ್ಟ್ ನಾವು ಬರ್ತೀವಿ ಜ್ಞಾನೋಕ್ತಿಗಳು, ನೆಕ್ಸ್ಟ್ ಬರ್ತೀವಿ ಪ್ರಸಂಗಿ, ಪರಮಗೀತ, ಪ್ರಲಾಪಗಳು. ಓಕೆ, ಇವನ್ನೆಲ್ಲ ನೋಡ್ಬೇಕಾದ್ರೆ ಏನ್ ನಮಗೆ ಕಾಣ್ತಿದೆ? ದೇವರು ತನ್ನ ಜನರಿಗೆ ಇತಿಹಾಸವನ್ನು ತೋರಿಸಿದ್ದಾನೆ. ಇತಿಹಾಸದ ಜೊತೆಗೆ ಪ್ರೆಸೆಂಟ್ ಲೈಫ್ನಲ್ಲಿ, ಈಗ ನಾವು ಈಗೇನು ಜೀವಿಸ್ತಾ ಇದ್ದೇವಲ್ಲ, ಪ್ರೆಸೆಂಟ್ ಲೈಫ್ನಲ್ಲಿ, ವರ್ತಮಾನ ಕಾಲದಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿ ಕೀರ್ತನೆಗಳ ಮೂಲಕ, ಜ್ಞಾನೋಕ್ತಿಗಳ ಮೂಲಕ, ಪ್ರಸಂಗಗಳ ಮೂಲಕವಾಗಿಯೂ ಕೂಡ ದೇವರು ನಮಗೆ ತೋರಿಸಿದ್ದಾನೆ. ಇನ್ನು ಸ್ವಲ್ಪ ಮುಂದೆ ಬರ್ತೀವಿ ನಾವು. ಸ್ವತಃ ದೇವರು ಮನುಷ್ಯನಾಗಿ ಬಂದು
ಆ ಎಲ್ಲ ಆಜ್ಞೆಗಳನ್ನ ಅಡ್ವಾನ್ಸ್ ಮಾಡಿ, ಫುಲ್ ಅಡ್ವಾನ್ಸ್ ಮಾಡಿ, ಇನ್ನೂ ಈಸಿಯಾಗಿ ದೇವರು ನಮಗೆ ಮಾಡಿ, ಕ್ರಿಸ್ತ ಯೇಸುವಿನ ಮೂಲಕವಾಗಿಯೂ ದೇವ್ರ ಪರ್ವತ ಪ್ರಸಂಗದಲ್ಲಿ ದೇವರು ಮಾತನಾಡಿದ್ದಾನೆ. ಹಲ್ಲೆಲೂಯ. ನಾಯಕರುಗಳ ಮೂಲಕವಾಗಿ ಮಾತನಾಡಿದ ದೇವರು, ಪ್ರವಾದಿಗಳ ಮೂಲಕವಾಗಿ ಮಾತನಾಡಿದ ದೇವರು, ಸ್ವತಃ ತನ್ನ ಮಗನ ಮೂಲಕವಾಗಿ ದೇವರು ಮಾತನಾಡಿದ್ದಾನೆ. ಆಮೆನ್. ಈಗ ತನ್ನ ಮಗನ ಮೂಲಕವಾಗಿ ಮಾತನಾಡಿದಂಥ ದೇವರು ತನ್ನ ಸೇವಕರಿಂದ ಪ್ರತಿಷ್ಠೆಯರಾದಂಥ ಅಪೊಸ್ತಲರಿಂದಲೂ ಕೂಡ ದೇವರು ಮಾತನಾಡಿದ್ದಾನೆ. ಹಲ್ಲೆಲೂಯ. ಅಪೊಸ್ತಲರಿಂದಲೂ ದೇವರು ಮಾತನಾಡಿದ್ದಾನೆ, ಪತ್ರಿಕೆಗಳ ಮೂಲಕವಾಗಿ ದೇವರು ಮಾತನಾಡಿದ್ದಾನೆ. ಇನ್ನೂ ಮುಂದಕ್ಕೆ ಹೋಗ್ತೇನೆ, ಮುಂದೆ ಆತನ ಏನ್ ಮಾತಾಡಬೇಕಾಗಿತ್ತು ಅದನ್ನ ಆಲ್ರೆಡಿ ಮುಂಚಿತವಾಗಿಯೂ ಕೂಡ ದೇವರು ಮಾತನಾಡಿದ್ದಾನೆ. ಮುಂದೆ ಏನಾಗಬೇಕಾಗಿತ್ತು, ಇಡೀ ಪ್ರಪಂಚಕ್ಕೆ ಏನಾಗಬೇಕಾಗಿತ್ತು, ಆಕಾಶಕ್ಕೆ ಏನಾಗಬೇಕಾಗಿತ್ತು, ನಕ್ಷತ್ರಗಳಿಗೆ ಏನಾಗಬೇಕಾಗಿತ್ತು, ಸಮುದ್ರಕ್ಕೆ ಏನಾಗಬೇಕಾಗಿತ್ತು, ಓಕೆ, ಎಲ್ಲ ಕುಡಿಯುವ ನೀರಿಗೆ ಏನಾಗಬೇಕಾಗಿತ್ತು, ಜಲಚರಗಳಿಗೆ ಏನಾಗಬೇಕಾಗಿತ್ತು, ಮನುಷ್ಯಗಳಿಗೆ ಏನಾಗಬೇಕಾಗಿತ್ತು, ಪ್ರಾಣಿಗಳಿಗೆ ಏನಾಗಬೇಕಾಗಿತ್ತು, ಭೂಮಿಗೆ ಏನಾಗಬೇಕಾಗಿತ್ತು. ಹಲೋ, ಎಲ್ಲವನ್ನ ದೇವರು ಮಾತನಾಡಿದ್ದಾನೆ. ಇನ್ನೇನ್ ದೇವರು ಹೈಡ್ ಅಂಡ್ ಸೀಕ್ ಮಾಡಿದಾನ್ರಿ ನಮಗೆ? ಹಲೋ, ಏನ್ ದೇವ್ರು ನಮಗೆ ಮುಚ್ಚಿಟ್ಟಿದ್ದಾನೆ? ಆತನ ಮಾತನಾಡ್ಲಿಕ್ಕೆ ಇನ್ನೂ ಏನ್ ದೇವ್ರು ಮುಚ್ಚಿಟ್ಟಿದ್ದಾನೆ? ಏನೂ ಮುಚ್ಚಿಟ್ಟಿಲ್ಲ ದೇವರು. ಎಲ್ಲ ಒಳ್ಳೆತನವನ್ನು ದೇವ್ರು ತೋರಿಸಿದ್ದಾನೆ, ಎಲ್ಲ ಕೆಡುಕುಗಳನ್ನು ದೇವ್ರು ತೋರಿಸಿದ್ದಾನೆ, ಎಲ್ಲ ಒಳ್ಳೆತನದ ಆಶೀರ್ವಾದಗಳನ್ನು ತೋರಿಸಿದ್ದಾನೆ, ಎಲ್ಲ ಕೆಡುಕುತನಗೆ ಉಂಟಾಗುವಂತ ನ್ಯಾಯ ತೀರ್ಪನ್ನು ದೇವ್ರು ತೋರಿಸಿದ್ದಾನೆ. ವಾಹ್, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಆಮೇಲೆ ಹೇಳ್ರಿ, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಆಮೇನ್. ವಾಕ್ಯ ಹೇಳ್ತಿದೆ, ಎಚ್ಚರವಾಗಿರ್ರಿ. ವಾಕ್ಯ ಏನ್ ಹೇಳ್ತಿದೆ? ಎಸ್, ವಾಕ್ಯ ಹೇಳ್ತಿದೆ, ಎಚ್ಚರವಾಗಿರ್ರಿ. ಕ್ರಿಸ್ತ ನಂಬಿಕೆಯಲ್ಲಿ ಏನಾಗಿರ್ರಿ? ದೃಢವಾಗಿ ನಿಲ್ಲಿರಿ. ಎಲ್ಲವನ್ನ ದೇವ್ರು ನಮಗೆ ತೋರಿಸಿದ್ದಾನೆ. ಅದರಿಂದ ಈಗ ನೀವು ಯಾವ ನಂಬಿಕೆಯಲ್ಲಿ ನೀವು ನಿಲ್ಬೇಕಾಗಿದೆ? ಹಲೋ, ಯಾರ ನಂಬಿಕೆಯಲ್ಲಿ? ಎಸ್, ಹಳೆ ಉಣ್ಬಡಿಕೆಗೆ ಸಾದೃಶ್ಯನಾಗಿರುವ ಕ್ರಿಸ್ತನು, ಹೊಸ ಉಣ್ಬಡಿಕೆಗೆ ಮಧ್ಯಸ್ಥನಾಗಿರುವಂತ ಕ್ರಿಸ್ತನು, ಬರ್ಲಿಕ್ಕಿರುವಂತ ನ್ಯಾಯಾಧಿಪತಿ ಆಗಿರುವಂತ ಕ್ರಿಸ್ತನು. ಆ ಕ್ರಿಸ್ತನ ಕೊಟ್ಟ ಆ ನಂಬಿಕೆಯ ವಿಷಯದಲ್ಲಿ ಏನಾಗಿರ್ರಿ? ದೃಢವಾಗಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಇನ್ ಫರ್ಮ್, ಡೋಂಟ್ ಬಿ ಶೇಕ್. ನಂಬಿಕೆಯಲ್ಲಿ ಅಲ್ಗಾಡಬೇಡ್ರಿ. ನಂಬಿಕೆಯಲ್ಲಿ ಇಲ್ಲೊಂದು ಹೆಜ್ಜೆ ಅಲ್ಲೊಂದು ಹೆಜ್ಜೆ ಹಿಡಬೇಡ್ರಿ. ನಾವು ಮಾಡ್ತೀವ್ರಿ. ನಿಜವಾಗಿ ಹೇಳ್ತೀವಲ್ಲ, ನಾವು ಬಹಳ ಕೆಟ್ಟವ್ರು, ನಾವು ಬಹಳ ದುಷ್ಟರು. ನೀವು ಒಪ್ಕೊಂತೀರಿ ಇಲ್ಲ ಗೊತ್ತಿಲ್ಲ, ನಾನು ಒಪ್ಕೊಳ್ತೀನಿ ರೀ. ಇಷ್ಟು ಚಂದ ಆಕ್ಟ್ ಮಾಡ್ತೀವಂದ್ರೆ ನಾನು ಏನೇ ಆಕ್ಟ್ ಮಾಡಿದ್ರು ಕೂಡ ಈ ವಾಕ್ಯ ಹೇಳ್ತಿದೆ ನನಗೂ ಕೂಡ, ಮಗನೇ ರವಿ, ಎಚ್ಚರವಾಗಿರು. ವಾಯ್, ಯಾಕೆ ಹೇಳ್ತಾ ಇದ್ದಾರೆ ಎಚ್ಚರವಾಗಿರು ಅಂತ? ಯಾಕೆ ಎಚ್ಚರವಾಗಿರು? ಆಶೀರ್ವಾದಗಳು ನಿನ್ನ ಮುಂದೆ ಇದೆ, ಶಾಪಗಳು ನಿನ್ನ ಮುಂದೆ ಇದೆ. ಆಶೀರ್ವಾದಕ್ಕೆ ಸಿಕ್ಕುವಂತ ಪ್ರತಿಫಲನೂ ನಿನ್ನ ಮುಂದೆ ಇದೆ, ಶಾಪಕ್ಕೆ ಸಿಕ್ಕುವಂತ ಮರಣವೂ ನಿನ್ನ ಮುಂದೆ ಇದೆ. ಎರಡೂ ನಿನ್ನ ಮುಂದೆ ಇದೆ. ಯಾವುದನ್ನು ಆರಿಸ್ಕೊಳ್ತೀರ? ಇನ್ನೊಬ್ಬ ನಾಯಕ ಬರ್ತಾನೆ ಬೈಬಲಲ್ಲಿ, ಅದೇ ಮೋಶೆಯ ಶಿಷ್ಯನಾದಂಥ ಯೆಹೋಶುವನು ಹೇಳ್ತಾನೆ. ಓಕೆ, ಅವನಿಗೆ ಗೊತ್ತಾಯ್ತು ಇವರು ಮಹಾ ಮಂಡ್ರು. ಓಕೆ, ನಮ್ಮ ಗುರುವನ್ನ ಕಲ್ಲು ತಗೊಂಡು ಹೊಡೆದು ಸಾಯಿಸ್ಬೇಕಂತಂದೇಳಿ ರೆಡಿ ಇದ್ರು, ಹೆಂಗ್ ಬೇಕಂಗ್ ಬೈದ್ರು. ಆದ್ರೆ ಒಬ್ಬನು ಕೂಡ ನನ್ನ ಗುರು ಮುಂದೆ ಯಾರು ಏನ್ ಮಾಡ್ಲಿಲ್ಲ, ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವ್ರಿಗೆ ಭೂಮಿ ಬಾಯಿ ತೆರೆದು ನುಂಗ್ಬಿಡ್ತು, ಬೆಂಕಿ ಅವರನ್ನ ದಹಿಸ್ತು, ಹಾವುಗಳು ಬಂದು ಕಚ್ಚಿದ್ವು, ಅವರಿಗೆ ಶತ್ರುಗಳ ಕತ್ತಿಗೆ ನಾಶವಾದ್ರು. ಯೆಹೋಶುವ ಎಲ್ಲ ಥಿಂಕ್ ಮಾಡ್ತಾ ಇದ್ದಾನೆ. ಥಿಂಕ್ ಮಾಡಿ ಅವನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಈ ನನ್ನ ಮಕ್ಕಳನ್ನ ಕಟ್ಕೊಂಡ್ರೆ ನಾನು ಉದ್ಧಾರ ಆಗಲ್ಲ, ಇವ್ರಿಗೆ ಕಟ್ಕೊಂಡೋದ್ರೆ ನಾನು ಉದ್ಧಾರ ಆಗಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನಂದ್ರೆ, ನೋಡಪ್ಪ, ದೇವ್ ನನಗೆ ಒಂದು ಮಾತು ಹೇಳಿದ್, ನಮ್ಮ ಗುರು ನನ್ ಕಲ್ಸ್ಕೊಟ್ಟಿದ್ದೇನೆ ಅಂದ್ರೆ, ಈ ದೇಶಕ್ಕೆ ಹೋಗು, ಯುದ್ಧ ಮಾಡು, ಅವರನ್ನು ಗೆಲ್ಲು. ಓಕೆ, ಯೆಹೋಶುವನಿಗೆ ಎಲ್ಲರೂ ಕೇಳಿಸ್ಕೊಡ್ರಿ, ಯೆಹೋಶುವನಿಗೆ 32 ಕಾನಾನ್ ದೇಶದ ರಾಜರನ್ನ ಹೊಡೆದು, ಓಕೆ, ಅವ್ರ ದೇಶವನ್ನ ಗೆದ್ದುಕೊಳ್ಳುವುದು ಅದೇನು ಕಷ್ಟ ಆಗಿರ್ಲಿಲ್ಲ ಆತನಿಗೆ. ಈಸಿಯಾಗಿ ದೇವ್ರ ಬಲದಿಂದ ಗೆದ್ದುಬಿಟ್ಟ ಅದನ್ನೆಲ್ಲ. ಆದ್ರೆ ಈ ಜನರು ಇದಾರಲ್ಲ, ಇವರು ನೋಡ್ಕೊಂಡೋಗ್ರಿ. ಅದಕ್ಕೆ ಯೆಹೋಶುವನಿಗೆ ಗೊತ್ತಾಯ್ತು, ಓ ಇವ್ರು ಕಟ್ಕೊಂಡೋದ್ರೆ ಆಗಲ್ಲ, ಎಲ್ಲ ಗೆದ್ದಾಗಿ ಮೇಲೆ ಎಲ್ಲರನ್ನು ಕರೀತಾನೆ, ಬರ್ರಿ ಇಲ್ಲ ಅಂತ. ನೋಡಪ್ಪ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ನೀವು ಸೇವಿಸಾದ್ರೂ ಸೇವಿಸ್ರಿ, ಹೇಳ್ರಿ, ನೀವು ಸೇವಿಸಾದ್ರೂ ಸೇವಿಸ್ರಿ, ಹಾಳಾಗಾದ್ರೂ ಹೋಗ್ರಿ.
ಇದು ಸೀರಿಯಸ್ ಬಿಸ್ನೆಸ್ ಇದು. ಏನ್ ಹೇಳ್ತಾ ಇದ್ದಾನೆ? ನಂಬ್ರಿ, ಬಿಟ್ಟಾರ ಬಿಟ್ರಿ. ಆಶೀರ್ವಾದವು ನಿನ್ನ ಮುಂದೆ ಇದೆ, ಶಾಪವು ನಿನ್ನ ಮುಂದೆ ಇದೆ. ನೀನು ಏನ್ ಬೇಕಾದೋ ಆರಿಸ್ಕೋ. ನಾನು ನನ್ನ ಮನೆಯವರು. ಪಾಪ ನಮ್ಮ ಗುರು ನಾನು ನನ್ನ ಮರೆಯವನು ಅಂದಿಲ್ಲ. ನನ್ ಜನ ಎಲ್ಲಿ ತನಕ ಪಾಪ ಮನುಷ್ಯ ಮೋಶ ಎಲ್ಲಿ ತನಕ ಹೋದ ಅಂದ್ರೆ, ಸ್ವಾಮಿ ನೀನ್ ಕೋಪ ತಣ್ಣಗ್ ಮಾಡ್ಕ, ಏನ್ ಮಾನ ಮರದೈತಿ ನಿನಗೆ? ಆ ಜನ ಏನ್ ತಿಳ್ಕೊಬೇಕು ನಿನಗೆ? ಐಗುಪ್ತರು ನೋಡಪ್ಪ, ಅವರು ದೇವರು ಕರ್ಕೊಂಡೋಗಿ ಎಲ್ಲಿ ಸಾಯಿಸಿದವ್ರನ್ನ, ಎಲ್ಲಿ ಅರಣ್ಯದಲ್ಲಿ ಕರ್ಕೊಂಡೋಗಿ ಅವ್ರನ್ನ ಸಾಯಿಸ್ಬಿಟ್ಟ ಅಂತಂದೇಳಿ ಜನರು ಮಾತಾಡ್ಬೇಕು. ಒಬ್ಬ ಮನುಷ್ಯ ದೇವ್ರಿಗೆ ಬುದ್ಧಿವಾದ ಹೇಳ್ತಿದ್ದಾನೆ. ಕೋಪ ಬೇಕಾದ್ರೆ ತಣ್ಣಗೆ ಮಾಡ್ಕ, ಎಲ್ಲಿ ಅಡ್ಡ ಬರ್ತಿದ್ದಾನೆ, ಓಕೆ ನಿಂದ ಎಲ್ಲ ಕೋಪ ಸಿಟ್ಟು ನನ್ನ ಮೇಲೆ ತೀರ್ಸ್ಕ, ನನ್ನ ಜನನ ಬಿಟ್ಟುಬಿಡು, ಬರ್ತೀನಿ ಅಲ್ಲಿಗೆ. ಬೇಕಾದ್ರೆ ಚಂದ್ರಣ್ಣ ಹೇಳ್ತೀಗ, ನನ್ಗೆ ಗೊತ್ತಿಲ್ಲ ಸ್ವಾಮಿ, ಚಂದ್ರಣ್ಣನ ಹೆಸರು ಬೇಕಾದ್ರೆ ಜೀವ ಬಾದ್ರೆ ಪಟ್ಟಿಂದ ನಾನು ನಂದು ಹೇಳ್ಬೇಕಂತ ಇದ್ದೆ, ಥ್ಯಾಂಕ್ ಯು. ನನ್ನ ಹೆಸರು ಬೇಕಾದ್ರೆ ಏನ್ ಮಾಡು, ಜೀವ ಬಾದ್ರಿಂದ ಪಟ್ಟಿನ ತೆಗೆದ್ಬಿಡು, ಆ ಜನರನ್ನು ಉಳಿಸು. ಆ ಜನರು ನನ್ನ ಜನರು ಅಂದ. ಯೌಶ್ವ ಹೇಳ್ತಾ ಇದ್ದಾನೆ, ನನ್ನ ಮನೆ, ನಾನು, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಅಷ್ಟೇ. ಮೋಸ್ಟ್ಲಿ ಅವಾಗೆ ಬರ್ದೇನೆ ಅವನು, ನಮ್ಮ ಸಂಸಾರ ಆನಂದ ಸಾಗರ ಅಂತಂದೇಳಿ ಅವಾಗೆ ಬರ್ದೇನೆ ಆಡೋದು. ನೀವು ಹೆಂಗಾರ ಸಾಯ್ರಿ ಹೋಗತ್ಲ, ಆಶೀರ್ವಾದನೂ ನಿಮ್ಮ ಕೈಯಲ್ಲಿದೆ, ಶಾಪನೂ ನಿಮ್ಮ ಕೈಯಲ್ಲಿದೆ. ಅಪೊಸ್ತಲನಾದ ಪೌಲನು ಹೇಳ್ತಿದ್ದಾನೆ, ಎಚ್ಚರವಾಗಿರ್ರಿ. ಮೋಸ್ಟ್ಲಿ ಇಲ್ಲಿ ಏನಾದ್ರೂ ಅಪೊಸ್ತಲನಾದ ಪೌಲ ಬಂದಿದ್ರೆ ಇನ್ನೂ ಏನೇನೆಲ್ಲ ಹೇಳ್ಬೋದಾಗಿತ್ತು ಅಲ್ವಾ? ರಾತ್ರಿ ಜ್ಞಾಪಿಸ್ತಾ ಇದ್ದೆ, ಇನ್ನು ಏನೇನೆಲ್ಲ ಹೇಳ್ಬೇಕಾಗಿತ್ತು. ಅವನು ಹೇಳ್ತಾನೆ, ಬೆತ್ತ ತಗೊಂಡ್ ಬರಲ್ಲ ನಾನು. ಹೌದಾ ಚಂದ್ರಣ್ಣ? ಬೆತ್ತ ತಗೊಂಡ್ ಬರ್ಲು. ಯಾಕೆ ಬೆತ್ತ ತಗೊಂಡ್ ಬರ್ಲಿ ಅಂತಂದು ಹೇಳ್ತಾ ಇದ್ದಾನೆ ಅಂದ್ರೆ, ಇನ್ನೊಂದು ಹೇಳ್ತಾ ಇದ್ದಾನೆ ನೋಡ್ರಿ, ಕೆಲವ್ರು ಇದ್ದಾರೆ, ಓಕೆ, ಅಜ್ಜಿ ಕಥೆಗಳಿಂದ ಹೇಳಿ ರಂಜಿಸ್ತಾರಂತೆ, ನಾನಾ ಕಥೆಗಳನ್ನ ಹೇಳಿ ನಿಮ್ಮನ್ನು ಮೋಸ ಮಾಡ್ತಾರಂತೆ. ಇನ್ನೊಂದು ಮಾತು ಇನ್ನೊಂದು ಚೂರು ಮುಂದೆ ಹೋಗಿ ಹೇಳ್ತಾನೆ, ಅಂಥವ್ರನ್ನ ಏನಂತ ಕರಿತಾನೆ ಹೇಳ್ರಿ ಪೌಲ? ನಾಯಿಗಳು ಅಂತಾನೆ. ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರ್ರಿ. ನಾಯಿ ನೋಡ್ಸಕ್ ಏನ್ ಬೇಕು? ಅದಕ್ಕೆ ಹೇಳಿದ್ದಾನೆ, ಕೋಲ್ ತಗೊಂಡ್ಬರಲ್ಲ. ನಾಯಿ ಸಹವಾಸ ಮಾಡಿ ಏನಾಗುತ್ತೆ? ನಾಯಿ ಸಹವಾಸ ಮಾಡಿ ನೀವೇನಾಗ್ತೀರಾ? ನೋ, ನಾಯಿಗಳು ಹಾಕ್ಬೇಡ್ರಿ. ಯಾಕೆ ನಾಯಿ ಅಂತ? ನಾಯಿ ತನ್ನ ಕಕ್ಕಿದ್ದನ್ನು ತಿರುಗಿ ತಿಂದೇತಂತೆ. ವಾವ್, ಪೌಲನು ಹೇಳ್ತಿದ್ದಾನೆ, ಓಕೆ, ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ರಿ. ಮುಂದೆ ಹೇಳ್ತೇನೆ, ಶೂರರಾಗಿರ್ರಿ, ಆತ್ಮಿಕ ರೋಷವುಳ್ಳವರಾಗಿರ್ರಿ. ದೇವ್ರು ನಮಗೊಂದು ರಕ್ಷಣೆ ಜೀವನವನ್ನು ಕೊಟ್ಟಿದ್ದಾನೆ, ಇದು ನಾನು ಕಾಪಾಡ್ಕೊಳ್ಬೇಕೆನ್ನುವ ರೋಷದಿಂದ ಜೀವಿಸ್ರಿ, ಶೂರರಾಗಿ ಜೀವಿಸ್ರಿ. ಶೂರರು ಯಾವಾಗಲೂ ಸಿದ್ಧರಾಗಿರ್ತಾರೆ. ಆ ಸಿದ್ಧರಾಗ್ಲಿಕ್ಕೆ ಬೇಕಾಗಿರುವಂಥದ್ದು ದೇವರ ವಾಕ್ಯವಾಗಿದೆ. ಆಮೆನ್, ಆಮೆನ್. ಶೂರರಾಗ್ಲಿಕ್ಕೆ ದೇವರ ವಾಕ್ಯ ಬೇಕಾಗಿದೆ, ಶೂರರಾಗ್ಲಿಕ್ಕೆ ಅಭಿಷೇಕ ಬೇಕಾಗಿದೆ, ಶೂರರಾಗ್ಲಿಕ್ಕೆ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕಾಗಿದೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕಾಗಿದೆ. ದೇವರಿಗೋಸ್ಕರ ಸಮರ್ಪಿಸಲ್ಪಟ್ಟ ಜೀವಿತದಲ್ಲಿ ಜೀವಿಸುವಂಥವ್ರು ಶೂರರಾಗಿರ್ತಾರೆ. ಆಮೇನ್. ಎಂಥ ಪರಿಸ್ಥಿತಿ ಬಂದಾಗಿ ಕೂಡ ಅವರು ತಮ್ಮ ಜೀವಿತವನ್ನ ಕಾಂಪ್ರಮೈಸ್ ಮಾಡ್ಕೊಳೋದಿಲ್ಲ. ಮುಂದೆ ಹೇಳ್ತಿದ್ದೆ, ಇನ್ನು ಬಲಗೊಳ್ಳಿರಿ. ಹಲ್ಲೆಲೂಯಾ. ನಮಗೆ ಬಲಗೊಳ್ಳಿಕ್ಕೆ ದೇವರು ನಮಗೆ 2 ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಒಂದು ದೇವರ ವಾಕ್ಯ, ಇನ್ನೊಂದು ಪವಿತ್ರ ಆತ್ಮನ. 2 ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಮುಂದೆ ಹೇಳ್ತಿದೆ, ಆಮೇಲೆ ನೀವು ಮಾಡುವುದೆಲ್ಲ ಏನ್ ಮಾಡ್ರಿ? ಹೆಂಗ್ ಮಾಡ್ರಿ? ನೀವು ಮಾಡುವಂಥದ್ದು ಎಲ್ಲವನ್ನ ಪ್ರೀತಿಯಿಂದ ಮಾಡ್ರಿ. ಮೊದಲನೇದಾಗಿ ಪ್ರೀತಿಸ್ರಿ ಎಂಬುದಾಗಿ ದೇವರು ಹೇಳ್ತಾನೆ. ನಾನು ಮಾತು ಹೇಳ್ತೀನಿ ನೋಡ್ರಿ, ಈ ಸತ್ಯವೇದವು ಯಾವುದ್ರ ಮೇಲೆ ಕಟ್ಟಲ್ಪಟ್ಟಿದೆ ಗೊತ್ತಾ? ಈ ಸತ್ಯವೇದ ಯಾವುದ್ರ ಮೇಲೆ ಕಟ್ಟಲ್ಪಟ್ಟಿದೆ? ಪ್ರೀತಿಯ ಮೇಲೆ ಕಟ್ಟಲ್ಪಟ್ಟಿದೆ. ಈ ಸತ್ಯವೇದ ಕೃಪೆ ಮೇಲೆ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದವು ಪ್ರೀತಿಯಿಂದ ಕಟ್ಟಲ್ಪಟ್ಟಿದೆ. ನನ್ನ ಸತ್ಯವೇದವು ಕೃಪೆಯಿಂದ ಕಟ್ಟಲ್ಪಟ್ಟಿದೆ. ನನ್ನ ಸತ್ಯವೇದವು ಕ್ಷಮಾಪಣೆಯಿಂದ ಕಟ್ಟಲ್ಪಟ್ಟಿದೆ. ನನ್ನ ಸತ್ಯವೇದವು ನಿತ್ಯ ಜೀವವಾಗಿದೆ. ಹೌದಲ್ವಾ? ಅಟ್ ದ ಸೇಮ್ ಟೈಮ್ ಈಗ ಹೇಳ್ರಿ, ನನ್ನ ಸತ್ಯವೇದವು ನನ್ನನ್ನು ಎಚ್ಚರಿಸ್ತದೆ. ವಾ, ಎಲ್ಲರಿ, ವಿ ಕ್ಯಾನಾಟ್ ಡಿಸೀವ್ ಗಾಡ್. ಆಮೆನ್. ನಾವು ದೇವರನ್ನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ? ವಂಚಿಸ್ಲಿಕ್ಕೆ, ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು, ಓಕೆ, ಅದು ದೇವ್ರಿಗೆ ನಾವು ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನ್ ಪ್ಲೇ ವಿತ್ ಎಲೆಕ್ಟ್ರಿಸಿಟಿ, ವಿ ಕ್ಯಾನ್ ಪ್ಲೇ ವಿತ್ ವಾಟರ್, ಓಕೆ, ಬಟ್ ವಿ ಕ್ಯಾನಾಟ್ ಪ್ಲೇ ವಿತ್ ಗಾಡ್.
ದೇವ್ರ ಜೊತೆ ನಾವು ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹೇಳ್ರಿ, ನಮ್ಮ ದೇವರು ಸೇನಾಧೀಶ್ವರನಾದ ರಣಶೂರನು, ಆಮೆನ್. ಮತ್ತೆ ನ್ಯಾಯಾಧಿಪತಿ ಆಗಿದ್ದಾನೆ. ಎಷ್ಟು ನಮ್ಮನ್ನು ಪ್ರೀತಿಸ್ತಾನೋ ಅಷ್ಟು ನಮ್ಮನ್ನು ಎಚ್ಚರಿಸ್ತಾನೆ. ಎಷ್ಟು ದೇವ್ರು ನಮ್ಮನ್ನು ಎಚ್ಚರಿಸ್ತಾನೋ ಅಷ್ಟು ಗದರಿಸ್ತಾನೆ. ಎಷ್ಟು ದೇವ್ರು ನಮ್ಮನ್ನು ಗದರಿಸ್ತಾನೋ ಅಷ್ಟೇ ಹೊಡಿತಾನೆ. ಆಮೆನ್. ಅಷ್ಟೇ ದೇವ್ರು ನಮ್ಮನ್ನ ಹೊಡಿತಾನೆ. ಹೊಡೆದಾಗಿದ್ಮೇಲೆ ಇನ್ನೊಂದು ಗೊತ್ತಾ, ನಮ್ಮ ದೇವ್ರ ಸ್ವಭಾವ ಏನಂದ್ರೆ, ಹೊಡೆದಾಗಿದ್ಮೇಲೆ ಆತನೇ ಸ್ವತಃ ನಮ್ಮ ಮೇಲೆ ಕನಿಕರ ಪಡ್ತಾನ್ರಿ. ಆತನೇ ಸ್ವತಃ ಕನಿಕರ ಪಡ್ತಾನೆ. ನಾನು ಮಾತು ಹೇಳ್ತೇನೆ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ದೇವರು ನಿಮ್ಮನ್ನ ಕ್ಷಮಿಸುವಾಗ ಆತನ ಕೈ ಸಿಕ್ಬಿಡ್ರಿ. ದೇವ್ರಿಗೆ ಹೇಳ್ರಿ ಆಮೇನ್. ದೇವ್ರು ನಮ್ಮನ್ನು ಕ್ಷಮಿಸುವಾಗ, ದೇವ್ರಿಗೆ ಕ್ಷಮಿಸ್ತಾ ಇದ್ರೆ ಅಂತ ತಿಳ್ಕೊಡ್ರಿ, ಆಗ್ಲೇ ಸಿಕ್ಬಿಡ್ರಿ ದೇವ್ರ ಕೈಯಾಗ. ಉದಾಹರಣೆ ಹೆಂಗ್ ಗೊತ್ತಾ, ಈಗ ನಾನು ಚಾಕ್ಲೇಟ್ ಹಂಚ್ತಾ ಇದ್ದೀನಲ್ಲ, ಚಾಕ್ಲೇಟ್ ಹಂಚಿದ್ರ ಒಳಗಾಗಿ ಬಂದ್ಬಿಡ್ರಿ ನೀವು, ನಿಮ್ಗೂ ಚಾಕ್ಲೇಟ್ ಸಿಕ್ಬಿಡ್ತಿದೆ. ಆಮೇನ್. ದೇವ್ರು ಸಮ್ಟೈಮ್ಸ್ ದೇವ್ರು ಹೆಂಗೆ ಅಂತ ಕ್ಷಮಿಸೋನಾಗಿದ್ದ ಬರ್ತಾನೆ. ನಾನು ನಿಮ್ಮನ್ನು ಕ್ಷಮಿಸ್ಬೇಕು, ಸಿಕ್ಬಿಡ್ರಿ ಅವಾಗಲೇ ಟಕ್ ಅಂತ ಸಿಕ್ಬಿಡ್ರಿ. ಎಸ್ ಲಾರ್ಡ್, ಐ ಆಮ್ ಹಿಯರ್, ನಾನು ಎಲ್ಲಿದೆ ನನಗೆ ಕ್ಷಮಿಸ್ಬಿಡೋದು ದೇವ್ರೆ, ನಾನು ಎಲ್ಲಿದೆ ನನಗೆ ಕ್ಷಮಿಸ್ಬಿಡು ಸ್ವಾಮಿ, ನಾನು ಎಲ್ಲಿದೆ ನನಗೆ ಕ್ಷಮಿಸ್ಬಿಡು ಕರ್ತನೆ, ನಾನು ಎಲ್ಲಿದೆ ನನಗೆ ಕ್ಷಮಿಸ್ಬಿಡು ಸ್ವಾಮಿ ಎಂಬುದಾಗಿ ನೀವು ಹೇಳುತ್ತಿರುವಾಗಲೇ ಆ ಕ್ಷಮಾಪಣೆ ನಿಮ್ಮ ಕಡು ಪಾಪಗಳನ್ನು, ಕೆಂಪಾಗಿರುವ ನಿಮ್ಮ ಪಾಪಗಳನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡಿ ನಮ್ಮನ್ನು ಕ್ಷಮಿಸಿ ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿ ತನ್ನ ಮಕ್ಕಳಾಗುವ ದೇವರು ನಮಗೆ ಕೃಪೆ ಕೊಡುವನಾಗಿದ್ದಾನೆ. ಆಮೆನ್. ಇನ್ನೊಂದು ಮಾತು ಹೇಳ್ತೇನೆ, ಕೇಳಿಸ್ಕೊಡ್ರಿ. ಆತನು ಪ್ರೀತಿಸುವಾಗಲೇ ಆತನಿಗೆ ಸಿಕ್ಬಿಡ್ರಿ. ಆ ಪ್ರೀತಿ ತಣ್ಣಗಾಗಿದ್ದ ತಕ್ಷಣನೇ ಓಕೆ, ನಾವು ಸಿಕ್ಕರೆ ಏನೂ ಪ್ರಯೋಜನ ಇಲ್ಲ. ಅವಾಗ ದೇವ್ರು ಹೇಳ್ತಾರೆ, ಓಕೆ ಬಂದು ಬಾಗಿಲು ತರ್ತಾರಂತೆ. ಸ್ವಾಮಿ ನಾನು ಹರ್ಷ ಬಂದೇನೆ, ಬಾಗಿಲು ತೆಗಿ. ಏಂಜಲ್ ಬಾಯಿಲಿ ಹರ್ಷನ ಹೆಸರು ಆಯ್ತಾ? ಹ್ಞೂ ಸ್ವಾಮಿ ಐತಿ, ಮಜಾವಾದ್ರಿ. ಹರ್ಷನ ಹೆಸರು ಐತಿ. ಓಕೆ, ಬಟ್ ಯಾಕೆ ಲೇಟಾಗಿ ಬಂದ ಅವನು? ಸ್ವಾಮಿ ಕೇಳ್ತಾರೆ ಏಂಜಲ್ಗೆ, ಯಾಕೆ ಲೇಟಾಗಿ ಬಂದೆ? ಏನಿಲ್ಲ ಸ್ವಾಮಿ, ಅದು ರೆಕಾರ್ಡ್ ಮಾಡ್ತಿದ್ನಲ್ಲ, ಅದು ಆನ್ಲೈನಲ್ಲಿ ಅಪ್ಲೋಡಿಗೆ ಇಟ್ಟಿದ್ದ, ಅದಕ್ಕೆ ಲೇಟ್ ಆಯ್ತು ಬರೋದು. ಓಕೆ ಸರಿ ಆಯ್ತು, ದೊಡ್ಡ ಬಾಗಿಲಿಂದ ಬರಲಿಲ್ಲ, ಸಣ್ಣದನ್ನು ಕಿಂಡಿ ಬಾಗಿಲೈತಿಲ್ಲ, ಹಂಗಿಂದ ಅದನ್ನ ಒಳಗೆ ಬರಲಿ. ಸಮ್ಟೈಮ್ಸ್ ಇನ್ನೂ ದೇವರು ಎಕ್ಸ್ಟ್ರಾ ಗ್ರೇಸ್ ಅನ್ನು ಕೊಡ್ತಾನೆ. ಸಣ್ಣ ಬಾಗಿಲು ತೆಗೆಯೋದು ಎಕ್ಸ್ಟ್ರಾ ಗ್ರೇಸ್. ಅದು ಅಲ್ಲೋ ಗ್ರೇಸ್ನಲ್ಲಿ ಸಿಕ್ಕಿಲ್ಲ ಅಂದ್ರೆ ಎಕ್ಸ್ಟ್ರಾ ಗ್ರೇಸ್ನಲ್ಲಿ ಆದ್ರೂ ಸಿಕ್ಬಿಡ್ರಿ ನೀವು. ಆಮೇನ್. ಒಂದ್ ವೇಳೆ ಎಕ್ಸ್ಟ್ರಾ ಗ್ರೇಸ್ನಲ್ಲಿ ಸಿಕ್ಕಿದ್ದು ನಿಜ ಆಗಿದ್ರೆ ತುತ್ತೂರಿ ಸೌಂಡ್ ನಿಮಗೆ ಕೇಳ್ತದೆ. ಆತನ ಬರಣದಲ್ಲಿ ನಾವು ಎತ್ತಲ್ಪಡ್ತೇವೆ. ದೇವ್ರ ವಾಕ್ಯ ಹೇಳ್ತಿದೆ, ಎಚ್ಚರವಾಗಿರಿ. ಎಲ್ಲರೂ ಹೇಳ್ರಿ, ಈಗ ಹೇಳ್ರಿ, ನಾನು ಎಚ್ಚರವಾಗಿರ್ತೇನೆ. ದೇವ್ರು ನಮಗೆ ಇತಿಹಾಸವನ್ನು ದೇವ್ರು ತೋರಿಸಿದ್ದಾನೆ. ದೇವ್ರ ಕೀರ್ತನೆ ಜ್ಞಾನೋಕ್ತಿಗಳನ್ನು ತೋರಿಸಿದ್ದಾನೆ. ದೇವ್ರು ನಮಗೆ ಪ್ರವಾದನೆಗಳನ್ನು ತೋರಿಸಿದ್ದಾನೆ. ದೇವರು ಸುವಾರ್ತೆ ಪುಸ್ತಕಗಳನ್ನು ತೋರಿಸಿದ್ದಾನೆ. ದೇವ್ರ ಪತ್ರಿಕೆಗಳನ್ನು ತೋರಿಸಿದ್ದಾನೆ. ದೇವ್ರು ನಮಗೆ ಪ್ರಕಟಣೆಯನ್ನು ತೋರಿಸಿದ್ದಾನೆ. ಎಲ್ಲವನ್ನ ದೇವ್ರು ತೋರಿಸಿ ಓಪನ್ ಮಾಡಿ ಇಟ್ಟೆ ದೇವ್ರು ಹೇಳ್ತಿದ್ದಾನೆ, ಎಚ್ಚರವಾಗಿರ್ರಿ, ಕೈಗೊಂಡು ನಡೀರಿ. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದು ಕೈಗೊಂಡು ನಡೆಯಿರಿ. ಹಲ್ಲೆಲೂಯ. ಎಷ್ಟು ಜನ ತೀರ್ಮಾನ ಮಾಡ್ತೀವಿ, ನಾನು ಎಚ್ಚರವಾಗಿದ್ದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದು ಶೂರನಾಗಿ ಓಕೆ ಬಲ ಹೊಂದಿದವನಾಗಿ ಎಲ್ಲವನ್ನ ಪ್ರೀತಿಯಿಂದ ನನ್ನ ಜೀವಿತವನ್ನು ನಾನು ಸಾಗಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿರೋರು ಎದ್ದು ನಿಂತ್ಕೊಳ್ತಾರೆ.